ರೇಣುಕಾಚಾರ್ಯ ಒಬ್ಬ ನಿರ್ಧಾರ ಅಲ್ಲ, ನಾವೆಲ್ಲ ಒಂದು ತಂಡ ಇದ್ದೀವಿ. ನಾವು ಭಿನ್ನಮತೀಯರಲ್ಲ, ಬಂಡಾಯನಲ್ಲ. ನಮ್ಮ ಕೆಲವು ಮಾಧ್ಯಮ ಸ್ನೇಹಿತರು ನಮ್ಮನ್ನು ಭಿನ್ನಮತೀಯರು, ಬಂಡಾಯ, ರೆಬಲ್ ಅಂತ ಹೇಳಿದ್ರು. ನೀವು ನಮ್ಮ ಸ್ನೇಹಿತರೆ, ಅತೃಪ್ತರಲ್ಲ. ನಾವು ತೃಪ್ತರಾದರೆ ಲೋಕಸಭೆ ಅಭ್ಯರ್ಥಿ ವಿಚಾರದಲ್ಲಿ ನಮ್ಮ ನಿಲುವನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವೆಲ್ಲ ಒಟ್ಟಾಗಿ ಸೇರ್ತೀವಿ. ಇನ್ನು ಕೆಲವರು ನೋಡಿ, ಯಾರು ಮಾತಾಡ್ಸ್ಬೇಕು ಅವರು ಮಾತಾಡಿಸ್ಲಿ. ಸುಮ್ಮನೆ ಮಧ್ಯದಲ್ಲಿ ಕೆಲವರು ಬಂದು ನಾನು ಅಂತೇಳಿ ಸ್ಪರ್ಧೆ ಬಿದ್ದು ನಮ್ಮಿಂದ ಸರಿ ಆಗಬೇಕು ಅಂತ ಕೆಲವರು ಹೊರಟಿದ್ದಾರೆ. ಆದರೆ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಮಾತಾಡಿದ್ದೀವಿ. ಯಾವ ಸಂದರ್ಭದಲ್ಲಿ ಮಾತಾಡಬೇಕು, ನಮ್ಮ ನಿರ್ಣಯ ಏನು, ನಿಲುವೇನು, ಅದನ್ನು ಗೌಪ್ಯ ಸ್ಥಳದಲ್ಲಿ ಸೇರಿ ನಿರ್ಣಯ ಮಾಡ್ತೀವಿ. ಯಾವಾಗ ಏನು ನಾನು ಮಾಧ್ಯಮದಿಂದ ಬೇರೆ ಹೇಳಲ್ಲ. 3 ದಿನ ಆಯ್ತು ಸರ್. ಇವತ್ತು ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯ ಇದೆ. ಇದೇ ಥರನೇ ಅಭ್ಯರ್ಥಿ ಅಂದರೆ ಲೋಕಸಭಾ ಕ್ಷೇತ್ರದಲ್ಲಿ 7 ಲೋಕಸಭಾ ಕ್ಷೇತ್ರದಲ್ಲಿ ವಿರೋಧ ಇದೆ. ಬಿಜೆಪಿ ಅನೌನ್ಸ್ ಮಾಡಿರೋ ಟಿಕೆಟ್. ನಾನು ಬೇರೆ ಲೋಕಸಭೆ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಅಷ್ಟು ದೊಡ್ಡವ ನಾನಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಒಂದು ನಿಮಿಷ, ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಕೆಲವರು ಚುನಾವಣೆಯಲ್ಲಿ ಸೋತಿದ್ದಾರೆ, ಬಿಡ ಇವನಿಂದ ಏನಾಗಬೇಕಂತ ಕಂಡಿರ್ಬೋದು. ನಾವೇನು ಮಾಡೋಕ್ಕೋಣ. ಆದರೆ ಜನರ ಮಧ್ಯೆ ನಾವು ಅದೀವಿ. ನಾವು ಸೋತಿರ್ಬೋದು, ತಾಂತ್ರಿಕವಾಗಿ ಸೋತಿದ್ವಿ. ಜನ ನಮಗೆ ಮತ ಕೊಡ್ತಾರೆ. ಆದರೆ ಕೆಲವು ತಪ್ಪು ನಿರ್ಧಾರಗಳಿಂದ ಸೋತಿರ್ಬೋದು. ಆದರೆ ಜನರ ಮಧ್ಯೆ ಅದೀವಿ. ಜನ ನಮ್ಮ ಬಗ್ಗೆ ಗೌರವ ಇದೆ. ನಾವು ಸದಾ ಜನರ ಬಗ್ಗೆ ಸೋತಿರುವ ಒಂದೇ ದಿವಸದಲ್ಲಿ ನಾವು ಮತ್ತೆ ಪುಟಿದೆತ್ತಿದ್ವಿ. ಸದಾ ಹಸನ್ಮುಖಿಯಾಗಿ ಜನರ ಮಧ್ಯೆ ಬದುಕಿದ್ದೀವಿ. ಜನಾಶೀರ್ವಾದ ನಮಗಿದೆ. ನೋಡೋಣ, ನಾವೆಲ್ಲ ಒಟ್ಟಾಗಿ ತೀರ್ಮಾನ ಮಾಡಿದ್ವಿ. ನಾನು ಯಡಿಯೂರಪ್ಪನವ್ರ ಬಗ್ಗೆನೂ ಹೇಳಲ್ಲ, ವಿಜೇಂದ್ರ ಬಗ್ಗೆ ಹೇಳಲ್ಲ. ಅವ್ರನ್ನ ಟೀಕೆ ಮಾಡೋವಷ್ಟು ದೊಡ್ಡ ನಾನಲ್ಲ. ನೋಡಿ, ಟೀಕೆ ಮಾಡೋವಷ್ಟು ನಾನು ದೊಡ್ಡವನಲ್ಲ. ನಾನು ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಅವರ ವೈಯಕ್ತಿಕ ಅಭಿಪ್ರಾಯದ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ. ನಮ್ಮ ನಿಲುವಿನಲ್ಲಿ ಅವರ ವೈಯಕ್ತಿಕ ನಿರ್ಧಾರಗಳು, ಅದನ್ನು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ JDS BJP ಹೊಂದಾಣಿಕೆ ಆಗಿದೆ. ಹಾಗಾಗಿ ಇಲ್ಲಿ ಕೆಲವು ನಿರ್ಧಾರದ ಬಗ್ಗೆ ಮಾತಾಡಲ್ಲ. ನೋ ಕಾಮೆಂಟ್ಸ್. ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ನಾಯಕರು ತೀರ್ಮಾನ ಮಾಡ್ತಾರೆ. ನೋಡೋಣ, ಕಾದು ನೋಡೋಣ. ನಾನು ಹೇಳೋದು, ನಮ್ಮ ಹೋರಾಟ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು. ನರೇಂದ್ರ ಮೋದಿ ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಲೇಬೇಕು. ಸೂರ್ಯಚಂದ್ರ ಎಷ್ಟು ಸತ್ಯನೋ ಅಷ್ಟು ಪ್ರಧಾನಮಂತ್ರಿ ಆಗ್ತಾರೆ. 400 ಸ್ಥಾನ ಆಯ್ಕೆಯಾಗಿ ಲೋಕಸಭಾ ಸದಸ್ಯರು ಆಯ್ಕೆ ಆಗಬೇಕು. ಕರ್ನಾಟಕದಲ್ಲಿ ಮೈತ್ರಿ ಒಳಗೊಂಡಿದ್ದ 28 ಗೆಲ್ಲಬೇಕು. ದಾವಣಗೆರೆನೂ ಗೆಲ್ಲಬೇಕಂತ ನಮ್ಮ ಅಪೇಕ್ಷೆ ಇದೆ. ನಾವು ಕೆಲಸ ಮಾಡಿದ್ವಿ. 7 ಲೋಕಸಭೆಗೆ ರವೀಂದ್ರನಾಥ್ ನೋಡಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮಗೆ ಸೀನಿಯರ್. 1990ರಿಂದ ನಾವು ನೇಗಿಲ ಒತ್ತ ರಹಿತ. ಅವತ್ತು ಜನತಾ ಪಕ್ಷದಿಂದ ಬಂದಂಥವ್ರು. ಕಾಂಗ್ರೆಸ್ಗೆ ಓಟ್ ಹಾಕಿ ಗೊತ್ತಿಲ್ಲ. ನಮ್ಮ ಬಗ್ಗೆ ಕೆಲವರು ಅಪಪ್ರಚಾರ ಮಾಡ್ತಾರೆ. ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ಶಾಮ್ನೂರ್ ಜೊತೆ ಹಣ. ಕೆಲವರು ಬರಲಿ, ನನಗೆ ಅಷ್ಟಿಷ್ಟು ಆಕ್ರೋಶ ಬರ್ತಲ್ಲ. ಅರೆ, BJP ತಾಯಿ ಸಮಾನ ಹೇಳಿದ್ದೀವಿ. ನಮ್ಮನ್ನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ಹಣಕ್ಕೋಸ್ಕರ ಬುಕ್ ಆಗಿ ಹೇಳ್ತಾರೆ. ಯಾರು ತಾಕತ್ತಿದೆ ಬಹಿರಂಗವಾಗಿ ಯಾವ ದೇವಸ್ಥಾನ ಮಠಮಾನ್ಯಗಳಿಗೆ ಬರಲಿ. ನಾವು ಯಾರ ಹತ್ರ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ. ಏನು ಇದು ಹುಡುಗಾಟಿಕನ? ಅದರ ಅವಶ್ಯಕತೆ ನಮಗಿಲ್ಲ. ನಮಗೆ ಭಗವಂತ ಕೊಟ್ಟಿದ್ದಾನೆ. ತಂದೆ ತಾಯಿ ಆಶೀರ್ವಾದ, ಜನರ ಆಶೀರ್ವಾದ ನಮಗಿದೆ. ಜನರ ಮಧ್ಯೆ ಬದುಕಿದ್ದೀವಿ. ನಾವು ಯಾರು ಹೋರಾಟ ಮಾಡ್ತೀವಲ್ಲ, ಎಲ್ಲರಿಗೂ ಅವ್ರದ್ದೇ ಆದ ಒಂದು ವೈಯಕ್ತಿಕ ವೈಯಕ್ತಿಕ ವ್ಯಾಪಾರ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಕೈಗಾರಿಕೆ ಅವ್ರವ್ರು ಮಾಡ್ತಾರೆ. ಇದನ್ನು ಕೆಲವರು ಎಲ್ಲ ಒಂದು ಕಡೆ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ. ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡರೆ, ಇಲ್ಲ ಯಡಿಯೂರಪ್ಪನವ್ರು ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರೆ ಹೊರಗಡೆ ಹೋಗಲಿ, ಸಸ್ಪೆಂಡ್ ಮಾಡ್ತೀವಿ. ಈ ರೀತಿ ಊಹಾಪೋಹಗಳಿಂದ ನಮ್ಮ ಮೇಲೆ ಸೃಷ್ಟಿ ಮಾಡ್ತಾರೆ. ಇದೆಲ್ಲ ಷಡ್ಯಂತ್ರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, ನಮ್ಮ ರೇಣುಕಾಚಾರ್ಯ ಒಬ್ಬ ನಿಲುವಲ್ಲ. ನಾವೆಲ್ಲ ಮೊನ್ನೆ ಏನು ಈಗೆಲ್ಲ 4-5 ಬಾರಿ ಸೇರಿದ್ದೀವಿ, ಮತ್ತು ಸೇರ್ತೀವಿ. ಯಾವಾಗ ಅಂತ ಮಾಧ್ಯಮದ ಮುಂದೆ ಬಹಿರಂಗ ಹೇಳಲ್ಲ. ಸೇರಿ ನಿರ್ಣಯವನ್ನು ಮಾಡ್ತೀವಿ. ಬರ್ತೀವಿ, ಮಾತಾಡ್ತೀವಿ. ಯಾರು ನಿಮ್ಮ ಪಕ್ಷದ ಮಾಜಿ ಸಚಿವರು ಎಲ್ಲರೂ ಬಂದು ಮೀಟ್ ಮಾಡಿ ಸಂಧಾನ ಮಾಡಿದ್ರಂತಲ್ಲ? ಯಾರು ಭೇಟಿಯಾಗಿದ್ದರು. ನಾವಿಲ್ಲ ಅಂತ ಹೇಳಿಲ್ಲಮ್ಮ. ಭೇಟಿಯಾಗಿದ್ದು ಸತ್ಯ. ನಮ್ಮ ಅವ್ರ ಮಧ್ಯೆ ಏನು ಮಾತುಕತೆ ಆಗಿದೆ,
ಅದನ್ನು ನಾವು ಅವ್ರಿಗೆ ಏನು ಹೇಳ್ಬೇಕು ಅದು ಹೇಳಿದ್ವಿ, ಸ್ಪಷ್ಟ ಮಾತು ಹೇಳಿದ್ವಿ. ಇವತ್ತು ಅಭ್ಯರ್ಥಿ ಗಾಯತ್ರಿಗೆ ತರ್ಬೋದು, ಗೌರವ ಇದೆ. ನಾವು ಹೇಳಿದೆ, ಮನೆಗೆ ಬಂದಿರಕ್ಕ ನಿಮ್ಮ ಬಗ್ಗೆ ಗೌರವ ಇದೆ, ನಿಮ್ಮ ಸಂಬಂಧಗಳು ಚೆನ್ನಾಗಿತ್ತು, ಆದರೆ ಮಧ್ಯದಲ್ಲಿ ಸಹ ಬೇರೆ ಬೇರೆ ಕಡೆಗಿದಾಗಿದೆ. ನೋಡೋಣ, ಇದು ರೇಣುಕಾಚಾರ್ಯ ವೈಯಕ್ತಿಕ ತೀರ್ಮಾನ ಅಲ್ಲ, ನಾವು ಒಟ್ಟಾಗಿ ಒಂದಾಗಿ ಸೇರಿ ತೀರ್ಮಾನ ಮಾಡ್ತೀವಿ. ನನ್ನೊಬ್ಬನ ವೈಯಕ್ತಿಕ ತೀರ್ಮಾನ ಅಂದರೆ ನಾನು ಹೇಳ್ಬೋದು, ನಾನು ಯಾವತ್ತೂ ಸ್ವಾರ್ಥಿ ಅಲ್ಲ. ಇನ್ನು ಸಮಯ ಸಾಕಷ್ಟಿದೆ, ಕಾದು ನೋಡಿ ತೀರ್ಮಾನ ಮಾಡ್ತೀವಿ. ಇವತ್ತು ಅವರು ಸುಪುತ್ರ ಫೋನ್ ಮಾಡಿಕೊಟ್ರು. ಅವ್ರು ಹೇಳಿದರು ಎಲ್ಲ ಮರ್ತ್ಬಿಟ್ಟು ಒಂದಾಗಿ ಹೋಗೋಣ, ಏನಿದ್ರು ಕ್ಷಮಿಸಿ ಅಂತ ಹೇಳಿದರು. ನಾನು ಹೇಳಿದೆ ಅದಕ್ಕೆ ಇದು ರೇಣುಕಾಚಾರ್ಯ ಒಬ್ಬನ ತೀರ್ಮಾನ ಅಲ್ಲ, ಒಟ್ಟಾಗಿ ಸೇರಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಥ್ಯಾಂಕ್ ಯು.